ಯಾವ ದೇಶ ವಿಶ್ವಕಪ್ನಿಂದ ಹಿಡಿದು ಚಾಂಪಿಯನ್ಸ್ ಟ್ರೋಫಿಯವರೆಗೆ ಎಲ್ಲ ಟ್ರೋಫಿಗಳನ್ನ ಗೆದ್ದುಕೊಂಡಿತ್ತು? ಯಾವ ದೇಶ ಇಮ್ರಾನ್ ಖಾನ್, ವಾಸಿಂ ಅಕ್ರಮ್, ಶೋಯಿಬ್ ಅಖ್ತರ್ ರಂತಹ ಲೆಜೆಂಡರಿ ಆಟಗಾರರನ್ನ ಸೃಷ್ಟಿಸಿತ್ತು? ಅದೇ ದೇಶ ಕಳೆದ ಬಾರಿಯ ವಿಶ್ವಕಪ್ನಲ್ಲಿ ಯುಎಸ್ಎ ಅಂತಹ ಅಸೋಸಿಯೇಟ್ ತಂಡದ ವಿರುದ್ಧ ಸೋಲು ಕಂಡು ಮುಖಭಂಗ ಅನುಭವಿಸಿತ್ತು. ಅಲ್ಲದೆ ಆ ವರ್ಷ ತನ್ನದೇ ಆತಿಥ್ಯದಲ್ಲಿ ನಡೆದಿದ್ದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸತತ 2 ಪಂದ್ಯಗಳನ್ನ ಸೋತು ಆ ಟೂರ್ನಿಯಿಂದಲೇ ಹೊರಬಿದ್ದಿತ್ತು. ಹೌದು, ನಾವು ಇಲ್ಲಿ ಹೇಳುತ್ತಿರುವಂತಹ ತಂಡ ಮತ್ಯಾವುದು ಅಲ್ಲ, ಒಂದು ಕಾಲದಲ್ಲಿ ಘಟಾನುಘಟಿ ತಂಡಗಳಿಗೂ ಟಕ್ಕರ್ ಕೊಡುತ್ತಿದ್ದ ಪಾಕಿಸ್ತಾನ ಕ್ರಿಕೆಟ್ ತಂಡದ ಬಗ್ಗೆ. ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ 1 ಪಂದ್ಯವನ್ನು ಗೆಲ್ಲದೆ ಮುಗ್ಗರಿಸಿರುವ ಪಾಕಿಸ್ತಾನ ತನ್ನದೇ ತಂಡದ ಮಾಜಿ ಆಟಗಾರರಿಂದ ಟೀಕೆಗೆ ಗುರಿಯಾಗುತ್ತಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಹೆಚ್ಚಿನ ಗಮನ ನೀಡದೆ ಜಿಂಬಾಬ್ವೆ, ಕೀನ್ಯಾದಂತಹ ತಂಡಗಳೊಂದಿಗೆ ಆಡಿ ಖುಷಿ ಪಡುತ್ತಿದ್ದ ಪಾಕ್ ಈಗ ವಿಶ್ವ ಕ್ರಿಕೆಟ್ನಲ್ಲಿ ಕಳಪೆ ತಂಡಗಳ ಪಟ್ಟಿಗೆ ಸೇರುವ ಸನಿಹದಲ್ಲಿದೆ. ಈ ತಂಡದ ಪ್ರದರ್ಶನ ದಿನದಿಂದ ದಿನಕ್ಕೆ ಕಳಪೆಯಾಗುತ್ತಲೇ ಇದೆ. 1980, 1990ರ ದಶಕದಲ್ಲಿ ಘಟಾನುಘಟಿ ಆಟಗಾರರನ್ನ ಹೊಂದಿದ್ದ ಈ ತಂಡ ಎದುರಾಳಿಗಳಿಗೆ ನಡುಕೂಟಿಸುತ್ತಿತ್ತು. ಆದರೆ ಇತ್ತೀಚಿನ ಕೆಲ ವರ್ಷಗಳಿಂದ ಈ ತಂಡದ ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಪಾಕಿಸ್ತಾನ ಈ ರೀತಿಯ ಮಹಾಪತನ ಕಂಡಿದ್ದೇಗೆ? ಮ್ಯಾಚ್ ಫಿಕ್ಸಿಂಗ್, ಭ್ರಷ್ಟಾಚಾರ, ಅಂತಾರಾಷ್ಟ್ರೀಯ ಆಟಗಾರರ ಮೇಲಿನ ಗುಂಡಿನ ದಾಳಿ, ತಂಡದ ಹೆಡ್ ಕೋಚ್ ರವರ ನಿಗೂಢ ಸಾವು, ಬಾಲ್ ಟ್ಯಾಂಪರಿಂಗ್ ಪ್ರಕರಣ ಹಾಗೂ ಇತರ ಹಲವು ವಿಷಯಗಳು ಪಾಕಿಸ್ತಾನ ಕ್ರಿಕೆಟ್ ಅನ್ನು ಅಂಧಕಾರಕ್ಕೆ ದೂಡಿದ್ದೇಗೆ ಅನ್ನೋದನ್ನ ನೋಡುತ್ತಾ ಹೋಗೋಣ ಬನ್ನಿ. 19ನೇ ಶತಮಾನದಲ್ಲಿ ಬ್ರಿಟಿಷರಿಂದ ಭಾರತಕ್ಕೆ ಪರಿಚಯವಾದ ಕ್ರಿಕೆಟ್ ಮುಂದೆ 1947ರಲ್ಲಿ ಭಾರತದ ವಿಭಜನೆಯ ನಂತರ ಪಾಕಿಸ್ತಾನದಲ್ಲೂ ಜನಪ್ರಿಯವಾಗಲು ಆರಂಭಿಸಿತು. 1950ರ ದಶಕದಲ್ಲಿ ಪಾಕಿಸ್ತಾನ ತಂಡದಲ್ಲಿದ್ದ 2 ಆಟಗಾರರು ತಮ್ಮ ತಂಡವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಅದರಲ್ಲಿ ಮೊದಲ ಹೆಸರು ಅಬ್ದುಲ್ ಹಫೀಜ್ ಕಾರ್ದಾರ್. ಅವರನ್ನು ಪಾಕಿಸ್ತಾನ ಕ್ರಿಕೆಟ್ನ ಪಿತಾಮಹ ಎಂದು ಕರೆಯುತ್ತಾರೆ. ಮತ್ತೊಬ್ಬ ಆಟಗಾರನೆಂದರೆ ಹನೀಫ್ ಮೊಹಮ್ಮದ್. 1970ರ ದಶಕದಲ್ಲಿ ಪಾಕಿಸ್ತಾನ ತಂಡವು ಉತ್ತುಂಗಕ್ಕೆ ಏರಲು ಆರಂಭಿಸಿತು. ಆ ಸಮಯದಲ್ಲಿ ತಂಡವು ತನ್ನ ಸರ್ವಸ್ವವನ್ನು ಪಣಕ್ಕಿಟ್ಟು ಆಡುವಂತ ಅನೇಕ ಆಟಗಾರರನ್ನ ಹೊಂದಿತ್ತು. ಆ ಹೊತ್ತಿಗೆ ಆಲ್ರೌಂಡರ್ ಇಮ್ರಾನ್ ಖಾನ್ ಕೂಡ ಪಾಕಿಸ್ತಾನ ತಂಡದ ಭಾಗವಾಗಿದ್ದರು. ಜಹೀರ್ ಅಬ್ಬಾಸ್ ಅನ್ನು ಏಷ್ಯನ್ ಬ್ರಾಡ್ಮನ್ ಎಂದು ಕರೆಯಲಾಗುತ್ತಿತ್ತು. ಜಾವೇದ್ ಮಿಯಾಂದಾದ್ ಮಧ್ಯಮ ಕ್ರಮಾಂಕದ ನಿರ್ವಹಣೆಯ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡಿದ್ದರು. ಮಜಿದ್ ಖಾನ್ ಪ್ರತಿ ಪಂದ್ಯದಲ್ಲೂ ತಮ್ಮ ತಂಡಕ್ಕೆ ಉತ್ತಮ ಪ್ರಾರಂಭವನ್ನ ನೀಡುತ್ತಿದ್ದರು. ಈ ಉತ್ತಮ ಆಟಗಾರರ ಜೊತೆಗೆ ಇಮ್ತಿಖಾಬ್ ಅಲಂ, ಆಸಿಫ್ ಇಕ್ಬಾಲ್ ಮತ್ತು ಮುಸ್ತಾಕ್ ಮೊಹಮ್ಮದ್ ಸೇರಿದಂತೆ ಶ್ರೇಷ್ಠ ನಾಯಕರು ಕೂಡ ತಂಡಕ್ಕೆ ಸಿಕ್ಕಿದ್ದರು. ಅಂತಹ ಬಲಿಷ್ಠ ಆಟಗಾರರೊಂದಿಗೆ ಪಾಕಿಸ್ತಾನ 1975ರ ವಿಶ್ವಕಪ್ ಆಡಿತ್ತು. ಇದು ಏಕದಿನ ಕ್ರಿಕೆಟ್ ಇತಿಹಾಸದ ಮೊದಲ ವಿಶ್ವಕಪ್ ಆಗಿತ್ತು. ಇಂಗ್ಲೆಂಡ್ನಲ್ಲಿ ನಡೆದ ಈ ಟೂರ್ನಿಯು 50 ಓವರ್ಗಳ ಬದಲು 60 ಓವರ್ನದ್ದಾಗಿತ್ತು. ಆಸಿಫ್ ಇಕ್ಬಾಲ್ ರವರ ನಾಯಕತ್ವದಲ್ಲಿ ಮುನ್ನಡೆದ ಪಾಕಿಸ್ತಾನ ಗ್ರೂಪ್ ಸ್ಟೇಜ್ನಲ್ಲಿ ಒಟ್ಟು 3 ಪಂದ್ಯಗಳಲ್ಲಿ 1 ಪಂದ್ಯವನ್ನ ಮಾತ್ರ ಗೆಲ್ಲಲು ಸಾಧ್ಯವಾಗಿತ್ತು. ವೆಸ್ಟ್ ಇಂಡೀಸ್ ವಿರುದ್ಧ ರೋಚಕ ಪಂದ್ಯದಲ್ಲಿ ಕೇವಲ 1 ವಿಕೆಟ್ಗಳ ಸಣ್ಣ ಅಂತರದಿಂದ ಸೋಲು ಕಂಡಿತ್ತು. ಪಾಕಿಸ್ತಾನವು ಸ್ವಲ್ಪ ಉತ್ತಮ ಪ್ರದರ್ಶನವನ್ನ ನೀಡಿದ್ದರೆ ಬಹುಶಃ ಸೆಮಿಫೈನಲ್ ತಲುಪಬಹುದಿತ್ತು. ಆ ಟೂರ್ನಿಯಲ್ಲಿ ಸೋತರೂ ಅದರ ಅನುಭವದಿಂದ ಮುನ್ನಡೆದ ಪಾಕಿಸ್ತಾನ ಮುಂದೆ 1979ರಲ್ಲಿ ಪೂರ್ಣ ಉತ್ಸಾಹದಿಂದ ಮತ್ತೊಮ್ಮೆ ಪಾಕಿಸ್ತಾನ ವಿಶ್ವಕಪ್ನಲ್ಲಿ ಭಾಗವಹಿಸಿತ್ತು. ಈ ಬಾರಿ ಪಾಕಿಸ್ತಾನ ತಂಡದಲ್ಲಿ ಹೆಚ್ಚಿನ ಬದಲಾವಣೆ ಮಾಡಿರಲಿಲ್ಲ. ಆಸಿಫ್ ಇಕ್ಬಾಲ್ ಅವರೇ ತಂಡದ ನಾಯಕರಾಗಿದ್ದರು. ಈ ಬಾರಿ ತಂಡದಲ್ಲಿ ಜಾವೇದ್ ಮಿಯಾಂದಾದ್ ನಂತಹ ಬ್ಯಾಟ್ಸ್ಮನ್, ಇಮ್ರಾನ್ ಖಾನ್ ರಂತಹ ಬೌಲರ್ಗಳು ಕೂಡ ವಿಶ್ವಕಪ್ನಲ್ಲಿ ಪಾಲ್ಗೊಂಡಿದ್ದರು. ಈ ಬಾರಿಯ ಪಾಕಿಸ್ತಾನ ತಂಡವು ಗ್ರೂಪ್ ಹಂತದಲ್ಲಿ ಕೆನಡಾ ತಂಡವನ್ನ ಸೋಲಿಸಿದ್ದಲ್ಲದೆ ಆಸ್ಟ್ರೇಲಿಯಾದಂತಹ ಬಲಿಷ್ಠ ತಂಡವನ್ನ ಮಣಿಸಿ ಸೆಮಿಫೈನಲ್ಗೆ ಪ್ರವೇಶ ಪಡೆದಿತ್ತು. ಇದು ಪಾಕಿಸ್ತಾನಕ್ಕೆ ದೊಡ್ಡ ಗೆಲುವಾಗಿತ್ತು. ಏಕೆಂದರೆ ಇದೇ ಮೊದಲ ಬಾರಿಗೆ ಏಷ್ಯಾ ತಂಡವೊಂದು ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಪ್ರವೇಶಿಸಿತ್ತು. ಸೆಮಿಫೈನಲ್ ಪಂದ್ಯವು ವೆಸ್ಟ್ ಇಂಡೀಸ್ನ ವಿರುದ್ಧವಾಗಿತ್ತು. ಸೆಮಿಫೈನಲ್ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ 293 ರನ್ಗಳನ್ನ ಕಲೆ ಹಾಕಿತ್ತು. 294 ರನ್ಗಳ ಗುರಿಯನ್ನ ಬೆನ್ನಟ್ಟಲು ಕಣಕ್ಕಿಳಿದ ಪಾಕಿಸ್ತಾನ ಉತ್ತಮ ಆರಂಭವನ್ನೇ ಪಡೆದುಕೊಂಡಿತು. 2ನೇ ವಿಕೆಟ್ಗೆ ಜಹೀರ್ ಅಬ್ಬಾಸ್ ಮತ್ತು ಮಜಿದ್ ಖಾನ್ 166 ರನ್ಗಳ ಜೊತೆ ಆಟವಾಡಿದ್ದರು. ಈ ಸಂದರ್ಭದಲ್ಲಿ ಪಾಕಿಸ್ತಾನ ತಂಡ ಫೈನಲ್ ಪ್ರವೇಶಿಸುತ್ತದೆ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಇದ್ದಕ್ಕಿದ್ದಂತೆ ಪಾಕಿಸ್ತಾನ ತಂಡ ಪೆವಿಲಿಯನ್ ಪರೇಡ್ ಆರಂಭಿಸಿತು ಮತ್ತು ಇಡೀ ತಂಡವೇ 250 ರನ್ಗಳಿಗೆ ಆಲ್ ಔಟ್ ಆಗಿತ್ತು. ಈ ಬಾರಿಯೂ ಪಾಕಿಸ್ತಾನ ಫೈನಲ್ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ. ಆದರೆ ಈ ವಿಶ್ವಕಪ್ ಬಳಿಕ ಪಾಕಿಸ್ತಾನ ತಂಡ ಬಲಿಷ್ಠ ತಂಡಗಳ ಪಟ್ಟಿಗೆ ಸೇರಿಕೊಂಡಿತು. 1980 ಮತ್ತು 1990ರ ದಶಕವನ್ನ ಪಾಕಿಸ್ತಾನ ಕ್ರಿಕೆಟ್ ಇತಿಹಾಸದ ಸುವರ್ಣ ಯುಗ ಎಂದು ಕೂಡ ಕರೆಯುತ್ತಾರೆ.
1982ರಲ್ಲಿ ಪಾಕಿಸ್ತಾನದ ನಾಯಕತ್ವವನ್ನ ಜಾವಿದ್ ಮಿಯಾಂದಾದ್ರಿಂದ ಇಮ್ರಾನ್ ಖಾನ್ಗೆ ವರ್ಗಾಯಿಸಲಾಯಿತು. ನಾಯಕನಾದ ಬೆನ್ನಲ್ಲೇ ಇಮ್ರಾನ್ ಖಾನ್ ತಮ್ಮ ಪ್ರತಿಭೆಯನ್ನ ತೋರಿಸಲು ಆರಂಭಿಸಿದ್ದರು. ಅವರ ನಾಯಕತ್ವದಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನ ತಂಡ ಲಾರ್ಡ್ಸ್ ಮೈದಾನದಲ್ಲಿ ಗೆಲುವು ಸಾಧಿಸಿತ್ತು. ಅದು ಏಕದಿನವೇ ಆಗಿರಲಿ ಅಥವಾ ಟೆಸ್ಟ್ ಕ್ರಿಕೆಟೇ ಆಗಿರಲಿ, ಪ್ರತಿಯೊಂದು ಮಾದರಿಯಲ್ಲೂ ಇಮ್ರಾನ್ ಖಾನ್ ತಂಡವನ್ನ ಗೆಲ್ಲಿಸಿಕೊಡುತ್ತಿದ್ದರು. 1980ರ ದಶಕದಲ್ಲಿ ಪಾಕಿಸ್ತಾನವು ಭಾರತ ಮತ್ತು ಇಂಗ್ಲೆಂಡ್ ನಂತಹ ಬಲಿಷ್ಠ ತಂಡಗಳನ್ನ ಟೆಸ್ಟ್ ಸರಣಿಯಲ್ಲಿ ಸೋಲಿಸಿತ್ತು. ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ ತಂಡವನ್ನು ಕೂಡ 2 ಬಾರಿ ಸರಣಿಗಳಲ್ಲಿ ಸೋಲಿಸಿತ್ತು. 1986ರ ಏಷ್ಯಾ ಕಪ್ನ ಭಾರತ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಜಾವಿದ್ ಮಿಯಾಂದಾದ್ ಕೊನೆಯ ಎಸೆತವನ್ನ 6 ಹೊಡೆದು ಪಾಕಿಸ್ತಾನವನ್ನ ಗೆಲ್ಲಿಸಿದ್ದರು. ಮತ್ತೆ ಈ ಎಲ್ಲಾ ಸಾಧನೆಗಳ ಶ್ರೇಯಸ್ಸನ್ನ ಕ್ಯಾಪ್ಟನ್ ಇಮ್ರಾನ್ ಖಾನ್ ಅವರಿಗೆ ನೀಡಲಾಗಿತ್ತು. ಅವರ ಈ ನಾಯಕತ್ವದಲ್ಲಿ 1980ರ ದಶಕದಲ್ಲಿ 21 ಟೆಸ್ಟ್ ಸರಣಿಗಳನ್ನ ಆಡಿದ್ದ ಪಾಕಿಸ್ತಾನ ಅದರಲ್ಲಿ 9ರಲ್ಲಿ ಗೆದ್ದುಕೊಂಡಿತ್ತು ಹಾಗೂ ಕೇವಲ 5 ಸರಣಿಗಳಲ್ಲಿ ಮಾತ್ರ ಸೋಲನ್ನ ಕಂಡಿತ್ತು. 1980ರ ದಶಕದಲ್ಲಿ ಪಾಕಿಸ್ತಾನ ತಂಡವು ಎಂತ ಬಲಿಷ್ಠ ಆಟಗಾರರನ್ನ ಹೊಂದಿತ್ತು ಎಂದರೆ ಅವರು ಮುಂದಿನ ಕೆಲವು ವರ್ಷಗಳ ಕಾಲ ಪಾಕಿಸ್ತಾನವನ್ನ ದುರ್ಬಲಗೊಳ್ಳಲು ಬಿಡಲಿಲ್ಲ. ಇದೇ ಸಮಯದಲ್ಲಿ ವಾಸಿಂ ಅಕ್ರಮ್, ವಾಕರ್ ಯೂನಿಸ್ ರಂತಹ ಬೌಲರ್ಗಳು ಹಾಗೂ ಇಲ್ಜಮಾಮ್ ಉಲ್ ಹಕ್ ರಂತಹ ಬಲಿಷ್ಠ ಬ್ಯಾಟ್ಸ್ಮನ್ ಪಾಕಿಸ್ತಾನ ತಂಡಕ್ಕೆ ಪಾದಾರ್ಪಣೆ ಮಾಡಿದ್ದರು. ಇನ್ನು ಮುಸ್ತಾಕ್ ಅಹಮದ್, ಸಲೀಂ ಮಲ್ಲಿಕ್, ಇಜಾಜ್ ಅಹಮದ್ ಹಾಗೂ ರಮೀದ್ ರಾಜಾ ಕೂಡ ತಂಡದಲ್ಲಿದ್ದರು. ಈ ಸಮಯದಲ್ಲಿ ಪಾಕಿಸ್ತಾನ ಎಷ್ಟು ಬಲಿಷ್ಠವಾಗಿತ್ತೆಂದರೆ ಅವರು 1983ರ ವಿಶ್ವಕಪ್, 1987ರ ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದಿತ್ತು. ಆದರೆ ಅಂತಿಮ ಕ್ಷಣದಲ್ಲಿ ಹೆಣಗಾಡುತ್ತಿದ್ದ ಪಾಕಿಸ್ತಾನ ಫೈನಲ್ ತಲುಪಲು ವಿಫಲವಾಗುತ್ತಿತ್ತು. ನಾಯಕ ಇಮ್ರಾನ್ ಖಾನ್ ತಮ್ಮ ತಂಡದ ನ್ಯೂನ್ಯತೆಗಳನ್ನು ಅರಿತು 1992ರ ವಿಶ್ವಕಪ್ಗೆ ಬಲಿಷ್ಠ ತಂಡವನ್ನ ಸಜ್ಜುಗೊಳಿಸಿದ್ದರು. ವಿಶ್ವಕಪ್ ಆರಂಭವಾಯಿತು. ಆದರೆ ಗ್ರೂಪ್ ಹಂತದ ಆರಂಭಿಕ ಪಂದ್ಯಗಳಲ್ಲಿ ಪಾಕಿಸ್ತಾನ ತಂಡದ ಪ್ರದರ್ಶನ ಉತ್ತಮವಾಗಿರಲಿಲ್ಲ. ವೆಸ್ಟ್ ಇಂಡೀಸ್, ಭಾರತ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧ ಪಾಕಿಸ್ತಾನ ಹೀನಾಯವಾಗಿ ಸೋಲು ಕಂಡಿತ್ತು. ಆದರೆ ದ್ವಿತೀಯಾರ್ಧದಲ್ಲಿ ಸಂಘಟಿತ ಪ್ರಯತ್ನದೊಂದಿಗೆ ಕಮ್ಬ್ಯಾಕ್ ಮಾಡಿದ ಪಾಕ್ ಸೆಮಿಫೈನಲ್ ಪ್ರವೇಶ ಪಡೆದಿತ್ತು. ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡದ ವಿರುದ್ಧ 4 ವಿಕೆಟ್ಗಳಿಂದ ಜಯ ಸಾಧಿಸಿದ ಪಾಕ್ ಮೊಟ್ಟ ಮೊದಲ ಬಾರಿಗೆ ಫೈನಲ್ ಪ್ರವೇಶ ಪಡೆದಿತ್ತು. ಪಾಕ್ನಲ್ಲಿ ಹಬ್ಬದಂತೆ ಸಂಭ್ರಮಾಚರಣೆ ಶುರುವಾಗಿತ್ತು. ಮುಂದೆ ಪಾಕ್ ಕ್ರಿಕೆಟ್ ಪ್ರೇಮಿಗಳು ಕಾಯುತ್ತಿದ್ದ ಮಾರ್ಚ್ 25, 1992ರ ದಿನ ಬಂದೇ ಬಿಟ್ಟಿತ್ತು. ಅದು ಪಾಕಿಸ್ತಾನ ಕ್ರಿಕೆಟ್ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳೊಂದಿಗೆ ಶಾಶ್ವತವಾಗಿ ದಾಖಲಾದ ದಿನವಾಗಿತ್ತು. ಅಂದು ನಡೆದ ಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ 22 ರನ್ಗಳ ಭರ್ಜರಿ ಜಯ ಸಾಧಿಸಿದ ಪಾಕ್ ವಿಶ್ವಕಪ್ ಗೆದ್ದು ಇತಿಹಾಸ ನಿರ್ಮಿಸಿತ್ತು. ಈ ಪಂದ್ಯದಲ್ಲಿ ನಾಯಕ ಇಮ್ರಾನ್ ಖಾನ್ ಬಾರಿಸಿದ 72 ರನ್ಗಳು ಪಾಕ್ನ ವಿಜಯಕ್ಕೆ ಹಾದಿ ತೋರಿಸಲು ನೆರವಾಗಿತ್ತು. ಮುಂದೆ ಮತ್ತಷ್ಟು ಕಾನ್ಫಿಡೆನ್ಸ್ ನಿಂದ ಮುನ್ನಡೆದ ಪಾಕ್ ತಂಡ ಏಕದಿನದಲ್ಲಿ ಮಾತ್ರವಲ್ಲ ಟೆಸ್ಟ್ ಕ್ರಿಕೆಟ್ನಲ್ಲೂ ಅಬ್ಬರಿಸಲು ಆರಂಭಿಸುತ್ತೆ. 1990ರಿಂದ 1999ರ ನಡುವೆ ಒಟ್ಟು 29 ಟೆಸ್ಟ್ ಸರಣಿಗಳನ್ನ ಆಡಿದ್ದ ಪಾಕ್ 15 ಸರಣಿಗಳಲ್ಲಿ ಗೆಲುವು ಸಾಧಿಸಿತ್ತು. 1998ರಲ್ಲಿ ಏಷ್ಯನ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ ನಲ್ಲಿ ಪಾಕಿಸ್ತಾನವು ಶ್ರೀಲಂಕಾ ವಿರುದ್ಧ ಗೆದ್ದು ಕಪ್ ಅನ್ನ ಮುಡಿಗೇರಿಸಿಕೊಂಡಿತ್ತು. ಅದಲ್ಲದೆ ಪಾಕಿಸ್ತಾನವು ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಅಂತ ತಂಡವನ್ನ ಟೆಸ್ಟ್ ಸರಣಿಯಲ್ಲಿ ಸೋಲಿಸಿತು. 1990ರ ದಶಕದಲ್ಲಿ ಪಾಕಿಸ್ತಾನ ತಂಡವನ್ನ ಸೋಲಿಸುವುದು ಬಲಿಷ್ಠ ತಂಡಗಳಿಗೂ ಕೂಡ ಕಠಿಣ ಸವಾಲೆಂದೇ ಪರಿಗಣಿಸಲಾಗಿತ್ತು. ಪಾಕಿಸ್ತಾನ ತಂಡದಲ್ಲೇ ಶಾಹಿದ್ ಅನ್ವರ್ ರನ್ ಮಳೆ ಹರಿಸಿದರೆ ಬೌಲಿಂಗ್ ನಲ್ಲಿ ವಾಸಿಂ ಅಕ್ರಮ್ 500 ವಿಕೆಟ್ ಪಡೆದ ಪಾಕ್ನ ಮೊದಲ ಬೌಲರ್ ಆಗಿ ಹೊರಹೊಮ್ಮುತ್ತಾರೆ. ಇದೇ ತಂಡದ ವಾಕರ್ ಯೂನಿಸ್ ಏಕದಿನ ಕ್ರಿಕೆಟ್ ನಲ್ಲಿ 400 ವಿಕೆಟ್ಗಳನ್ನು ಪಡೆದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುತ್ತಾರೆ. ಶೋಯಿಬ್ ಅಖ್ತರ್ ಕೂಡ ತಂಡದ ಭಾಗವಾಗಿದ್ದರು. ರವಲಪಿಂಡಿ ಎಕ್ಸ್ಪ್ರೆಸ್ ಎಂದು ಪ್ರಸಿದ್ಧಿ ಪಡೆದಿದ್ದ ಅಖ್ತರ್ 100 ಮೈಲ್ಸ್ ಪರ್ ಅವರ್ ವೇಗದಲ್ಲಿ ಬೌಲಿಂಗ್ ಮಾಡುತ್ತಿದ್ದರು. ಶೋಯಿಬ್ ಅಖ್ತರ್ ಅವರ ಹೆಸರು ಕೇಳಿದ್ರೆ ಅನೇಕ ಬ್ಯಾಟ್ಸ್ಮನ್ ಗಳು ಭಯಪಡುತ್ತಿದ್ದರು. ಅದರೊಂದಿಗೆ ಶಾಹಿದ್ ಅಫ್ರಿದಿ ಅಂತ ಯಂಗ್ ಪ್ಲೇಯರ್ ಕೂಡ ಪಾಕ್ ತಂಡಕ್ಕೆ ಸಿಗುತ್ತಾರೆ. ಒಟ್ಟಿನಲ್ಲಿ ಅತ್ಯುತ್ತಮ ಓಪನರ್, ಲೆಜೆಂಡರಿ ಸ್ಪಿನ್ನರ್, ಕ್ಲಾಸಿಕ್ ಆಲ್ರೌಂಡರ್ ಹಾಗೂ ವಿಶ್ವದ ಅತ್ಯುತ್ತಮ ವೇಗದ ಬೌಲರ್ ಗಳನ್ನ ಹೊಂದಿದ್ದ ಪಾಕಿಸ್ತಾನ ತಂಡವನ್ನ ಸೋಲಿಸುವುದು ಉಳಿದ ತಂಡಗಳಿಗೆ ಕಬ್ಬಿಣದ ಕಡಲೆಯಂತಾಯಿತು. ಈ ಬಲಿಷ್ಠ ತಂಡದೊಂದಿಗೆ ಪಾಕ್ 21ನೇ ಶತಮಾನಕ್ಕೆ ಕಾಲಿಡುತ್ತೆ. ಆದರೆ ಅಲ್ಲಿಂದ ಪಾಕ್ ತಂಡದ ಪತನದ ಹಾದಿ ಆರಂಭವಾಗುತ್ತೆ. ತಂಡದ ದಿಗ್ಗಜ ಆಟಗಾರರು ವಿದಾಯ ಘೋಷಿಸಿ ತಂಡದಿಂದ ಮರೆಯಾಗುತ್ತಾರೆ. ಮುಂದೆ ಒಂದರ ಹಿಂದೆ ಒಂದರಂತೆ ಕಾಂಟ್ರವರ್ಸಿಗಳಿಗೆ ಸಿಲುಕಿದ ಪಾಕಿಸ್ತಾನ ತಂಡ ಮುಂದೆ ಸೋಲಿನ ಸುಳಿಗೆ ಸಿಲುಕಲು ಆರಂಭಿಸಿತು. ಕ್ರಮೇಣ ತಂಡದ ಸ್ಥಿತಿ ಹದಗೆಡಲು ಶುರುವಾಯಿತು. ಇದೇ ಸಮಯದಲ್ಲಿ 11 ಅಕ್ಟೋಬರ್ 2002ರ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಪಂದ್ಯ ಪಾಕಿಸ್ತಾನ ತಂಡಕ್ಕೆ ದೊಡ್ಡ ಆಘಾತದ ದಿನವಾಗಿತ್ತು. ಅಂದು ಆಸ್ಟ್ರೇಲಿಯಾ ವಿರುದ್ಧ ಪಾಕ್ ಒಂದೇ ದಿನ 2 ಬಾರಿ ಆಲ್ ಔಟ್ ಆಗಿತ್ತು. ಮೊದಲ ಇನ್ನಿಂಗ್ಸ್ ನಲ್ಲಿ 59 ರನ್ ಹಾಗೂ ಎರಡನೇ ಇನ್ನಿಂಗ್ಸ್ ನಲ್ಲಿ 53 ರನ್ಗಳಿಗೆ ಸರ್ವಪತನವಾಗಿತ್ತು. ಪಾಕಿಸ್ತಾನದ ಟೆಸ್ಟ್ ಕ್ರಿಕೆಟ್ ಭವಿಷ್ಯ ಮುಗಿದೇ ಹೋಯಿತು ಎನ್ನುವಂತಾಗಿತ್ತು.
ಮುಂದೆ 2003ರ ವಿಶ್ವಕಪ್ನಲ್ಲೂ ಪಾಕಿಸ್ತಾನದ ಕಳಪೆ ಪ್ರದರ್ಶನ ಮುಂದುವರೆದಿತ್ತು. ಈ ಪ್ರದರ್ಶನದಿಂದಾಗಿ ತಂಡ ಗ್ರೂಪ್ ಹಂತದಿಂದಲೇ ಹೊರಬಿದ್ದಿತ್ತು. ನಂತರ ವಾಕರ್ ಯೂನಿಸ್ ಮತ್ತು ವಾಸಿಂ ಅಕ್ರಮ್ ಅವರಂತಹ ಆಟಗಾರರು ಕ್ರಿಕೆಟ್ನಿಂದ ನಿವೃತ್ತಿ ಹೊಂದುತ್ತಾರೆ. ಇದೀಗ ಬೌಲಿಂಗ್ ದಾಳಿಯ ಜವಾಬ್ದಾರಿ ಶೋಯಿಬ್ ಅಖ್ತರ್ ಅವರ ಹೆಗಲ ಮೇಲಿತ್ತು. ಅವರು ಉಮರ್ ಗುಲ್ ಮತ್ತು ನವೇದ್ ಉಲ್ ಹಸನ್ ರಂತಹ ಆಟಗಾರರೊಂದಿಗೆ ಬೌಲಿಂಗ್ ಅಟ್ಯಾಕ್ ಅನ್ನ ಮತ್ತೆ ಬಲಪಡಿಸಿಕೊಂಡರು. ಬ್ಯಾಟಿಂಗ್ ನಲ್ಲಿ ಶಾಹಿದ್ ಅಫ್ರಿದಿ ತಮ್ಮ ಸ್ಫೋಟಕ ಸಿಕ್ಸರ್ಗಳೊಂದಿಗೆ ಅಭಿಮಾನಿಗಳಿಗೆ ಏಕದಿನ ಕ್ರಿಕೆಟ್ ನಲ್ಲಿಯೇ T20 ಕ್ರಿಕೆಟ್ ನ ಅನುಭವ ನೀಡುತ್ತಿದ್ದರು. ಅವರು 37 ಎಸೆತಗಳಲ್ಲಿ ಶತಕ ಸಿಡಿಸಿದ ಇನ್ನಿಂಗ್ಸ್ ಇಂದಿಗೂ ಪಾಕಿಸ್ತಾನ ಕ್ರಿಕೆಟ್ ಇತಿಹಾಸದಲ್ಲಿ ದಾಖಲೆಯಾಗಿ ಉಳಿದಿದೆ. ಪಾಕಿಸ್ತಾನ ತಂಡವು ಪುನಃ 1990ರ ಯುಗವನ್ನ ಮರುಕಳಿಸಲು ಪ್ರಯತ್ನಿಸುತ್ತಿತ್ತು. 2005ರಲ್ಲಿ ಪಾಕಿಸ್ತಾನವು ಭಾರತವನ್ನ ಏಕದಿನ ಸರಣಿಯಲ್ಲಿ ಸೋಲಿಸಿತು ಹಾಗೂ ಟೆಸ್ಟ್ ಸರಣಿಯನ್ನು ಡ್ರಾ ಮಾಡಿಕೊಂಡಿತ್ತು. 2006ರಲ್ಲಿ ಇಂಗ್ಲೆಂಡ್ ಪ್ರವಾಸದಲ್ಲೂ ಪಾಕಿಸ್ತಾನ ಉತ್ತಮ ಪ್ರದರ್ಶನವನ್ನೇ ನೀಡಿತ್ತು. ಆದರೆ ಈ ನಡುವೆ ತಂಡ ಒಂದು ದೊಡ್ಡ ವಿವಾದದಲ್ಲಿ ಸಿಲುಕಿಕೊಳ್ಳುತ್ತೆ. ಅಲ್ಲಿಂದ ಶುರುವಾಗುತ್ತೆ ಪಾಕಿಸ್ತಾನ ತಂಡದ ವಿವಾದಗಳ ಮೆರವಣಿಗೆ. ಹಿಂದೆ 1990ರಲ್ಲಿ ಪಾಕಿಸ್ತಾನ ತಂಡದಲ್ಲಿ ವಿವಾದದ ಕಿಡಿ ಆರಂಭವಾಗಿತ್ತು. ಈ ಸಮಯದಲ್ಲಿ ಸಲೀಂ ಮಲಿಕ್ ಪಾಕ್ ತಂಡದ ಪ್ರಮುಖ ಭಾಗವಾಗಿದ್ದರು. 12,000ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ರನ್ ಗಳಿಸಿ ತಮ್ಮ ತಂಡಕ್ಕೆ ಅನೇಕ ಪಂದ್ಯಗಳನ್ನ ಗೆಲ್ಲಿಸಿಕೊಟ್ಟಿದ್ದ ಸಲೀಂ ಮಲಿಕ್ ಮ್ಯಾಚ್ ಫಿಕ್ಸಿಂಗ್ ಆರೋಪದಿಂದಾಗಿ ವೃತ್ತಿ ಜೀವನದ ಅಪಾಯದಂಚಿಗೆ ತಲುಪುತ್ತಾರೆ. ನ್ಯಾಯಾಲಯದಲ್ಲಿ 2 ವರ್ಷಗಳ ಕಾಲ ತನಿಖೆ ಮುಂದುವರೆದು ಕೊನೆಗೆ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಸಾಬೀತಾಗುತ್ತೆ. ಶೇನ್ ವಾರ್ನ್ ಮತ್ತು ಮಾರ್ಕ್ ವಾಗ್ನಂತಹ ಆಟಗಾರರು ಸಲೀಂ ಮಲಿಕ್ ವಿರುದ್ಧ ಸಾಕ್ಷ್ಯ ಹೇಳಿದ್ದರು. ಇದರಿಂದ ಅವರನ್ನ ಎಲ್ಲಾ ಮಾದರಿಯ ಕ್ರಿಕೆಟ್ನಿಂದ ಬ್ಯಾನ್ ಮಾಡಲಾಯಿತು. ಸಲೀಂ ಅವರು, ನಾನು ನಿರಪರಾಧಿ, ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ನನ್ನನ್ನು ಬಲಿಪಶು ಮಾಡುತ್ತಿದೆ ಎಂದು ಹೇಳಿದ್ದರು. ಮುಂದೆ 2008ರಲ್ಲಿ ಸ್ಥಳೀಯ ನ್ಯಾಯಾಲಯವು ಅವರ ವಿರುದ್ಧದ ಆರೋಪಗಳನ್ನು ಹಿಂತೆಗೆದುಕೊಂಡಿತು. ಆದರೆ ಅದಾಗಲೇ ಸಮಯ ಕೈಮೀರಿ ಹೋಗಿತ್ತು. ಅಲ್ಲದೆ ಸ್ಥಳೀಯ ನ್ಯಾಯಾಲಯದ ತೀರ್ಪಿಗೆ PCB ಮತ್ತು ICC ಯಾವುದೇ ಪ್ರಾಮುಖ್ಯತೆಯನ್ನು ಕೂಡ ನೀಡಲಿಲ್ಲ. 2006ರ ಇಂಗ್ಲೆಂಡ್ ಪ್ರವಾಸದ ಸಮಯದಲ್ಲಿ ಪಾಕಿಸ್ತಾನ ಮತ್ತೊಂದು ದೊಡ್ಡ ವಿವಾದವನ್ನ ಎದುರಿಸಬೇಕಾಯಿತು. ಓವಲ್ನಲ್ಲಿ ನಡೆದ 4ನೇ ಟೆಸ್ಟ್ ಪಂದ್ಯದ 4ನೇ ದಿನ ಅಂದ್ರೆ ಆಗಸ್ಟ್ 20, 2006ರಂದು ಇಂಗ್ಲೆಂಡ್ ತಂಡವು ಬ್ಯಾಟಿಂಗ್ ಮಾಡುವ ವೇಳೆ ಅಂಪೈರ್ಗಳಾದ ಡ್ಯಾರೆಲ್ ಹೇರ್ ಮತ್ತು ಬಿಲ್ಲಿ ಡಾಕ್ಟ್ರೇವ್ ಅವರು ಪಾಕಿಸ್ತಾನದ ತಂಡದ ಮೇಲೆ ಬಾಲ್ ಟ್ಯಾಂಪರಿಂಗ್ ಆರೋಪವನ್ನು ಹಾಕಿದರು. ಅಲ್ಲದೆ ಈ ಪಂದ್ಯದಲ್ಲಿ ಅಂಪೈರ್ಗಳು ಪಾಕ್ ಬೌಲಿಂಗಿಗೆ ಬೇರೆ ಚೆಂಡನ್ನ ನೀಡಿ ಇಂಗ್ಲೆಂಡ್ಗೆ ಪೆನಾಲ್ಟಿಯ ಮೂಲಕ 5 ಹೆಚ್ಚುವರಿ ರನ್ಗಳನ್ನು ಕೂಡ ನೀಡುತ್ತಾರೆ. ಇದರಿಂದಾಗಿ ಕೋಪಗೊಂಡ ಪಾಕಿಸ್ತಾನ ತಂಡ ಟೀ ಬ್ರೇಕ್ನ ನಂತರ ಮೈದಾನಕ್ಕೆ ಮರಳದಿರಲು ನಿರ್ಧರಿಸಿತು. ಅಂಪೈರ್ಗಳು ಪಾಕಿಸ್ತಾನ ತಂಡಕ್ಕೆ 15 ನಿಮಿಷದಲ್ಲಿ ಮೈದಾನಕ್ಕೆ ಮರಳುವಂತೆ ಸೂಚಿಸಿದರೂ ತಂಡ ಮೈದಾನಕ್ಕೆ ಬರಲೇ ಇಲ್ಲ. ನಂತರ ಅಂಪೈರ್ಗಳು ಐತಿಹಾಸಿಕ ನಿರ್ಧಾರ ಕೈಗೊಂಡು ವಿಕೆಟ್ಗಳಿಂದ ಬೆಲ್ಸ್ ತೆಗೆದು ಇಂಗ್ಲೆಂಡ್ ತಂಡವನ್ನ ವಿಜಯಿ ಎಂದು ಘೋಷಿಸಿತು. ಟೆಸ್ಟ್ ಕ್ರಿಕೆಟ್ನ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಟ್ಯಾಂಪರಿಂಗ್ ಪ್ರಕರಣದಲ್ಲಿ ಈ ರೀತಿಯ ಪಂದ್ಯದ ಫಲಿತಾಂಶ ಪ್ರಕಟವಾಗಿತ್ತು. ನಂತರ ಬಾಲ್ ಟ್ಯಾಂಪರಿಂಗ್ ಆರೋಪವನ್ನ ತನಿಖೆ ಮಾಡಲು ICC ಒಂದು ಕಮಿಟಿ ರಚಿಸಿತು. ಈ ಕೇಸ್ ಪಾಕಿಸ್ತಾನ ತಂಡದ ಕರಾಳ ಮುಖವನ್ನ ಪ್ರಪಂಚದ ಮುಂದೆ ಬಿಚ್ಚಿಟ್ಟಿತ್ತು. ಇದರಿಂದಾಗಿ ವಿಶ್ವವೇ ಪಾಕ್ ತಂಡದ ವಿರುದ್ಧ ಛೀಮಾರಿ ಹಾಕಲಾರಂಭಿಸಿತು. ಮುಂದೆ 2007ರ ಏಕದಿನ ವಿಶ್ವಕಪ್ನಲ್ಲೂ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ ಪಾಕ್ ತಂಡ ಗುಂಪು ಹಂತದಲ್ಲೇ ಸೋತು ಮನೆಗೆ ಮರಳಬೇಕಾಯಿತು. ಆದರೆ ಪಾಕ್ ತಂಡ ಮನೆ ತಲುಪುವ ಮುನ್ನವೇ ಪಾಕಿಸ್ತಾನದ ಹೆಡ್ ಕೋಚ್ ಬಾಬ್ ಆಲ್ಮರ್ ನಿಗೋಡ ಸಾವು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿತು. ಈ ಟೂರ್ನಿಯಲ್ಲಿ ಪಾಕಿಸ್ತಾನ ತಂಡವು ಐರ್ಲೆಂಡ್ ವಿರುದ್ಧ ಸೋಲುವ ಮೂಲಕ ಗುಂಪು ಹಂತದಿಂದ ಹೊರಬಿದ್ದಿತ್ತು ಮತ್ತು ಈ ಸೋಲಿನ ಕೆಲವು ಗಂಟೆಗಳ ನಂತರ ಪಾಕಿಸ್ತಾನದ ಹೆಡ್ ಕೋಚ್ ಬಾಬ್ ಆಲ್ಮರ್ ತನ್ನ ಹೋಟೆಲ್ ಕೋಣೆಯಲ್ಲಿ ಹೆಣವಾಗಿ ಪತ್ತೆಯಾಗಿದ್ದರು. ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಅವರು ಅದಾಗಲೇ ಮೃತಪಟ್ಟಿದ್ದಾರೆ ಎಂದು ಖಚಿತಪಡಿಸಲಾಯಿತು. ಇಷ್ಟೆಲ್ಲ ನಿಗೂಢತೆಗಳ ನಡುವೆಯೂ ಮುಂದುವರಿದ ಪಾಕ್ ತಂಡ ಮುಂದೆ T20 ಕ್ರಿಕೆಟ್ನಲ್ಲಿ ಸಂಚಲನ ಮೂಡಿಸಲು ಆರಂಭಿಸಿತು. T20 ಮಾದರಿಯ ಕ್ರಿಕೆಟ್ ಪರಿಚಯವಾದ ನಂತರ ಹೊಸ ಯುವಕರು ಕ್ರಿಕೆಟ್ನತ್ತ ಹೆಚ್ಚು ಆಸಕ್ತಿ ತೋರಲು ಆರಂಭಿಸಿದರು. ಅಭಿಮಾನಿಗಳನ್ನು ಆಕರ್ಷಿಸಲು ಮೈದಾನದಲ್ಲಿ ಸಿಡಿಯುತ್ತಿದ್ದ ಸಿಕ್ಸರ್ಗಳೇ ಸಾಕಾಗಿತ್ತು. 2007ರಲ್ಲಿ ನಡೆದ T20 ಮಾದರಿಯ ಮೊದಲ ವಿಶ್ವಕಪ್ನಲ್ಲಿ ಪಾಕ್ ತಂಡ ಫೈನಲ್ಗೂ ಎಂಟ್ರಿ ಕೊಟ್ಟಿತ್ತು. ಆದರೆ ಫೈನಲ್ನಲ್ಲಿ ಭಾರತದ ವಿರುದ್ಧ ಮಕಾಡೆ ಮಲಗಿತ್ತು. ಪಾಕ್ ಮಣಿಸಿದ ಭಾರತ ಚೊಚ್ಚಲ T20 ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಿತ್ತು. ಮುಂದಿನ ಆವೃತ್ತಿಯ T20 ವಿಶ್ವಕಪ್ನಲ್ಲಿ ಅಂದರೆ 2009ರ ವಿಶ್ವಕಪ್ನಲ್ಲೂ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದ ಪಾಕಿಸ್ತಾನ ಫೈನಲ್ನಲ್ಲಿ ಶ್ರೀಲಂಕಾವನ್ನ 8 ವಿಕೆಟ್ಗಳಿಂದ ಸೋಲಿಸಿ T20 ವಿಶ್ವಕಪ್ ಅನ್ನ ಗೆದ್ದುಕೊಂಡಿತು. ಪಾಕಿಸ್ತಾನದ ಈ ಪ್ರದರ್ಶನ ನೋಡಿ ಪಾಕಿಸ್ತಾನ ಮತ್ತೆ ಲಯಕ್ಕೆ ಮರಳಿತು ಎಂದು ಅಭಿಮಾನಿಗಳು ಭಾವಿಸಿದ್ದರು. ಆದರೆ ಮುಂದೆ ಪಾಕ್ನಲ್ಲಿ ನಡೆದ ಮತ್ತೊಂದು ಆಘಾತಕಾರಿ ಘಟನೆ ಕ್ರಿಕೆಟ್ ಜಗತ್ತನ್ನೇ ದಂಗುಬಡಿಸಿತ್ತು.
2009ರಲ್ಲಿ ಪಾಕ್ ಪ್ರವಾಸಕ್ಕೆ ತೆರಳಿದ್ದ ಶ್ರೀಲಂಕಾ ತಂಡದ ಮೇಲೆ ಟೆರರಿಸ್ಟ್ ಅಟ್ಯಾಕ್ ನಡೆದಿತ್ತು. ಶ್ರೀಲಂಕಾ ಆಟಗಾರರು ಹೋಗುತ್ತಿದ್ದ ಬಸ್ನ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಇದು ಪಾಕಿಸ್ತಾನ ಕ್ರಿಕೆಟ್ ತಂಡದ ಪ್ರತಿಷ್ಠೆಯನ್ನ ಮಣ್ಣು ಮಾಡಿತ್ತು. ಇದಾದ ನಂತರ ಅಂತಾರಾಷ್ಟ್ರೀಯ ತಂಡಗಳು ಪಾಕ್ಗೆ ಪ್ರಯಾಣ ಬೆಳೆಸಲು ಭಯಪಡುವ ಸ್ಥಿತಿ ನಿರ್ಮಾಣವಾಯಿತು. ಪಾಕ್ನಲ್ಲಿ ನಡೆಯಬೇಕಿದ್ದ ಪಂದ್ಯಗಳು ಯುಎಇಗೆ ಶಿಫ್ಟ್ ಆಗುತ್ತಿದ್ದವು. ವಿಶ್ವದ ಮುಂದೆ ಪಾಕ್ ಒಂದು ಭಯೋತ್ಪಾದಕ ದೇಶವಾಗಿ ಪ್ರತಿಬಿಂಬಿತವಾಗಿತ್ತು. ಇದರ ಜೊತೆಗೆ ಪಾಕ್ ಮತ್ತೊಂದು ಸ್ಕ್ಯಾಂಡಲ್ನಲ್ಲಿ ಸಿಕ್ಕಿ ಬೀಳುತ್ತೆ. 2010ರಲ್ಲಿ ಇಂಗ್ಲೆಂಡ್ ಟೂರ್ನಲ್ಲಿದ್ದ ಪಾಕಿಸ್ತಾನಕ್ಕೆ ಆಘಾತ ಕಾದಿತ್ತು. ಆ ಸರಣಿಯ 4ನೇ ಟೆಸ್ಟ್ ಪಂದ್ಯದ 3ನೇ ದಿನದಂದು ಬ್ರಿಟನ್ ದಿನಪತ್ರಿಕೆಯಲ್ಲಿ ಕೆಲವು ಪಾಕಿಸ್ತಾನ ಆಟಗಾರರು ಸ್ಪಾಟ್ ಫಿಕ್ಸಿಂಗ್ ಆರೋಪಕ್ಕೆ ಗುರಿಯಾದ ಸುದ್ದಿ ಪ್ರಕಟವಾಗಿತ್ತು. ಈ ಸುದ್ದಿ ಕ್ರಿಕೆಟ್ ಜಗತ್ತಿನಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಇದನ್ನ ಗಂಭೀರವಾಗಿ ಪರಿಗಣಿಸಿದ ಐಸಿಸಿ ಈ ಬಗ್ಗೆ ತನಿಖೆಯನ್ನು ನಡೆಸಿದಾಗ ಮತ್ತೆ ಹಲವು ಪಾಕ್ ಆಟಗಾರರ ಕರಾಳ ಮುಖ ಬೆಳಕಿಗೆ ಬಂದಿತ್ತು. ಸ್ಪಾಟ್ ಫಿಕ್ಸಿಂಗ್ ಗಾಗಿ ಪಾಕಿಸ್ತಾನ ಬೌಲರ್ಗಳಿಗೆ $2,32,000 ನೀಡಲಾಗಿತ್ತು ಅನ್ನೋದು ತನಿಖೆಯಿಂದ ಬಯಲಾಗಿತ್ತು. ಬೌಲರ್ಗಳು ಉದ್ದೇಶಪೂರ್ವಕವಾಗಿ ನೋಬಾಲ್ ಹಾಕುವುದಕ್ಕಾಗಿ ಈ ಹಣವನ್ನ ನೀಡಲಾಗಿತ್ತು. ಸ್ಪಾಟ್ ಫಿಕ್ಸಿಂಗ್ ಪ್ರಕಾರ ಮೊಹಮ್ಮದ್ ಆಸಿಫ್ ಮತ್ತು ಮೊಹಮ್ಮದ್ ಅಮೀರ್ ತಮ್ಮ ಓವರ್ಗಳಲ್ಲಿ ನೋಬಾಲ್ ಹಾಕಿದ್ದರು. ಇನ್ನು ಈ ಹಗರಣದ ಮಾಸ್ಟರ್ ಮೈಂಡ್ ಆಗಿದ್ದು ಸಲ್ಮಾನ್ ಭಟ್. ಈ ಮೂವರ ವಿರುದ್ಧವೂ ನ್ಯಾಯಾಲಯಕ್ಕೆ ಪುರಾವೆಗಳನ್ನ ಸಲ್ಲಿಸಲಾಗಿತ್ತು. ಇದರಿಂದಾಗಿ ಈ ಆಟಗಾರರು ಜೈಲು ಸೇರಬೇಕಾಯಿತು. ಒಂದೆಡೆ ಹಗರಣಗಳು ನಡೆಯುತ್ತಿದ್ದರೆ ಅತ್ತ ಮ್ಯಾನೇಜ್ಮೆಂಟ್ ವಿರುದ್ಧ ಅಪಸ್ವರ ಕೇಳಿ ಬಂದಿದ್ದವು. ಈ ಹೊತ್ತಿಗೆ ಶಾಹಿದ್ ಅಫ್ರಿದಿ ಟೆಸ್ಟ್ ನಾಯಕತ್ವಕ್ಕೆ ವಿದಾಯ ಘೋಷಿಸುತ್ತಾರೆ. ಇದರಿಂದಾಗಿ ಮಿಸ್ಬಾಹುಲ್ ಹಕ್ ಅವರನ್ನ ತಂಡದ ಹೊಸ ನಾಯಕನನ್ನಾಗಿ ಆಯ್ಕೆ ಮಾಡಲಾಯಿತು. ಈ ನಿರ್ಧಾರದಿಂದ ತಂಡದಲ್ಲಿ ಮತ್ತೆ ವಿವಾದಗಳು ಆರಂಭವಾದವು. ಅನುಭವಿಗಳಾದ ಯೂನಿಸ್ ಖಾನ್, ಮೊಹಮ್ಮದ್ ಯೂಸುಫ್ ಹಾಗೂ ಕಮ್ರಾನ್ ಅಕ್ಮಲ್ ರಂತ ಆಟಗಾರರನ್ನ ಅಲ್ಲಗಳೆದು ಯುವ ಆಟಗಾರ ಮಿಸ್ಬಾಹುಲ್ ಹಕ್ಗೆ ನಾಯಕತ್ವವನ್ನ ನೀಡಿದ್ದು ಅಭಿಮಾನಿಗಳು ಮ್ಯಾನೇಜ್ಮೆಂಟ್ ವಿರುದ್ಧ ಆಕ್ರೋಶಗೊಳ್ಳುವಂತೆ ಮಾಡಿತ್ತು. 2010ರ ನಂತರ ಪಾಕ್ ಕ್ರಿಕೆಟ್ನ ಡೌನ್ ಫಾಲ್ ಮತ್ತಷ್ಟು ಮುಂದುವರಿಯುತ್ತಲೇ ಹೋಗುತ್ತೆ. ಸ್ಥಿರ ಪ್ರದರ್ಶನವನ್ನ ನೀಡಲಾಗದೆ ಪಾಕಿಸ್ತಾನ ತಂಡ ಬಹುತೇಕ ಪಂದ್ಯಗಳಲ್ಲಿ ಸೋತು ಮಧ್ಯೆ ಮಧ್ಯೆ ಒಂದಷ್ಟು ಪಂದ್ಯಗಳನ್ನ ಮಾತ್ರ ಗೆಲ್ಲುತ್ತಿತ್ತು. ಅಲ್ಲದೆ ಇದು ಹೆಚ್ಚಾಗಿ ಜಿಂಬಾಬ್ವೆ ಹಾಗೂ ಕೀನ್ಯಾದಂತಹ ತಂಡಗಳ ವಿರುದ್ಧ ಪಂದ್ಯಗಳನ್ನೆಲ್ಲ ಆಡಿ ಅದರಲ್ಲಿ ಗೆದ್ದು ತಮ್ಮ ಅಂತಾರಾಷ್ಟ್ರೀಯ ರೆಕಾರ್ಡ್ಗಳನ್ನ ಸರಿದೂಗಿಸಿಕೊಳ್ಳುತ್ತಿತ್ತು. ಆದರೆ ಇತ್ತೀಚೆಗೆ ಜಿಂಬಾಬ್ವೆ ಅಂತ ತಂಡ ಕೂಡ ಪಾಕ್ ವಿರುದ್ಧ ಹೆಡೆ ಎತ್ತಿ ಬುಸುಗುಡುತ್ತಿವೆ. ಕಳೆದ ಬಾರಿ ಜಿಂಬಾಬ್ವೆ ಕೂಡ ಪಾಕ್ ತಂಡವನ್ನ ಮಣಿಸಿ ದೊಡ್ಡ ಆಘಾತ ನೀಡಿತ್ತು. 2010 ಹಾಗೂ 2020ರ ದಶಕದಲ್ಲಿ ಪಾಕ್ ಐಸಿಸಿ ಟೂರ್ನಿಗಳಲ್ಲಿ ಸೆಮಿಫೈನಲ್ ಹಾಗೂ ಫೈನಲ್ ಹಂತಕ್ಕೆ ತಲುಪಿದರೂ ಕೂಡ ಕೊನೆ ಹಂತದಲ್ಲಿ ಗುರಿ ತಲುಪಲಾಗದೆ ಮುಗ್ಗರಿಸುತ್ತಿತ್ತು. 2015ರ ಏಕದಿನ ಕ್ರಿಕೆಟ್ನ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಕ್ವಾರ್ಟರ್ ಫೈನಲ್ನಲ್ಲಿ ಸೋತು ಹೊರಬಿದ್ದಿತ್ತು. ಈ ವಿಶ್ವಕಪ್ನ ನಂತರ ಮಿಸ್ಬಾಹುಲ್ ಹಕ್ ಹಾಗೂ ಶಾಹಿದ್ ಅಫ್ರಿದಿ ಏಕದಿನ ಕ್ರಿಕೆಟ್ಗೆ ವಿದಾಯ ಘೋಷಿಸುತ್ತಾರೆ. ಈ ಸಮಯದಲ್ಲಿ ತಂಡದ ನಾಯಕತ್ವವನ್ನ ಯುವ ಆಟಗಾರ ಅಜರ್ ಅಲಿಗೆ ನೀಡಲಾಯಿತು. 2016ರಲ್ಲಿ ಪಾಕಿಸ್ತಾನ ಅಭಿಮಾನಿಗಳು ಸಂತೋಷ ಪಡುವಂತಹ ಸನ್ನಿವೇಶಗಳು ಸೃಷ್ಟಿಯಾದವು. ಮೊದಲ ಬಾರಿಗೆ ಪಾಕಿಸ್ತಾನ ಟೆಸ್ಟ್ ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಸ್ಥಾನಕ್ಕೆ ತಲುಪಿತ್ತು. 2017ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ನಲ್ಲಿ ಭಾರತವನ್ನ ಸೋಲಿಸಿ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿತು. ಈ ಮೂಲಕ 8 ವರ್ಷಗಳ ಬಳಿಕ ಪಾಕ್ ಐಸಿಸಿ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿತ್ತು. 2019ರ ಈ ಸಮಯದಲ್ಲಿ ಬಾಬರ್ ಅಜಮ್ ರಂತ ಸ್ಟಾರ್ ಆಟಗಾರರ ಉದಯವಾಗುತ್ತೆ. ಇವರು ಕ್ರಿಕೆಟ್ನ ಎಲ್ಲಾ ಫಾರ್ಮ್ಯಾಟ್ಗಳಲ್ಲಿ ಮಿಂಚುತ್ತಾ ಸಾಗಿದ್ದರು. ಐಸಿಸಿ ಏಕದಿನ ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಸ್ಥಾನಕ್ಕೆ ತಲುಪಿದ್ದರು. ತಂಡವನ್ನ ಸದೃಢಗೊಳಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅವರಿಗೆ ಹೇಳಿಕೊಳ್ಳುವ ಯಶಸ್ಸು ಸಿಗೋದಿಲ್ಲ. 2019ರ ವಿಶ್ವಕಪ್ನಲ್ಲಿ ಸೆಮಿಫೈನಲ್ಗೂ ತಲುಪಲು ಸಾಧ್ಯವಾಗದ ಪಾಕಿಸ್ತಾನ 2021ರ ಟಿ20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ನಲ್ಲಿ ಸೋಲು ಕಾಣುತ್ತೆ. 2022ರ ವಿಶ್ವಕಪ್ನಲ್ಲಿ ಫೈನಲ್ನವರೆಗೆ ತಲುಪಿತ್ತಾದರೂ ಫೈನಲ್ನಲ್ಲಿ ಮತ್ತೆ ಎಡವಿದ ಪಾಕಿಸ್ತಾನ ಇಂಗ್ಲೆಂಡ್ಗೆ ಶರಣಾಗಿತ್ತು. ಇದಾದ ಬಳಿಕ ಪಾಕ್ ಮತ್ತೆ ತಲೆ ಎತ್ತಿ ನೋಡಲೇ ಇಲ್ಲ. ಅಫ್ಘಾನಿಸ್ತಾನ, ಜಿಂಬಾಬ್ವೆ ಹಾಗೂ ಯುಎಸ್ಎ ಅಂತ ತಂಡಗಳಿಗೂ ಕೂಡ ಪಾಕ್ ಸುಲಭದ ತುತ್ತಾಗಿತ್ತು. ಅಲ್ಲದೆ ಈ ಬಾರಿ 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಹೀನಾಯ ಪ್ರದರ್ಶನ ತೋರಿದ್ದ ಪಾಕ್ ಸತತ 2 ಪಂದ್ಯಗಳನ್ನ ಸೋತು ಗ್ರೂಪ್ ಹಂತದಿಂದಲೇ ಟೂರ್ನಿಯಿಂದ ಹೊರಬಿದ್ದಿತ್ತು. ಹೀಗೆ ಪಾಕ್ ತಂಡದ ಪತನದ ಹಾದಿ ಇಂದಿಗೂ ಮುಂದುವರಿಯುತ್ತಲೇ ಇದೆ. ಇದರಿಂದ ನಮಗೆ ತಿಳಿಯುವುದೇನೆಂದರೆ ಬಾಲ್ ಟ್ಯಾಂಪರಿಂಗ್ ನಂತಹ ಪ್ರಕರಣಗಳು ಪಾಕಿಸ್ತಾನ ಆಟಗಾರರ ಗೌರವವನ್ನ ಕಸಿದುಕೊಂಡಿತ್ತು. ವಿದೇಶಿ ಆಟಗಾರರ ಮೇಲಾದ ಗುಂಡಿನ ದಾಳಿಗಳು ಪಾಕ್ಗೆ ವಿದೇಶಿ ತಂಡಗಳು ಕಾಲಿಡಲು ಭಯಪಡುವಂತೆ ಮಾಡಿದ್ದವು. ಪಾಕ್ ಕ್ರಿಕೆಟ್ ಮಂಡಳಿಯ ಆಂತರಿಕ ಘರ್ಷಣೆಗಳಿಂದಾಗಿ ಪದೇ ಪದೇ ಪಿಸಿಬಿಯ ಚೇರ್ಮನ್ಗಳು ಬದಲಾಗುತ್ತಲೇ ಇದ್ದರು. ಅಲ್ಲದೆ ಹಲವು ಸಮಯಗಳಲ್ಲಿ ಅನುಭವಿ ಆಟಗಾರರ ಬದಲಾಗಿ ಯುವ ಆಟಗಾರರಿಗೆ ನಾಯಕತ್ವ ನೀಡಿದ್ದು ಕೂಡ ತಂಡದಲ್ಲಿ ಆಂತರಿಕ ಕಲಕ್ಕೆ ದಾರಿ ಮಾಡಿಕೊಟ್ಟಂತಾಗಿತ್ತು. ಸೆಲೆಕ್ಷನ್ ಕಮಿಟಿಯ ನಿರ್ಧಾರಗಳು ರಾಜಕೀಯ ವ್ಯಕ್ತಿಗಳ ಪ್ರಭಾವ ಬೀರುತ್ತಿದ್ದದ್ದು ಕೂಡ ಬಲಿಷ್ಠ
ಬಲಿಷ್ಠ ತಂಡವನ್ನ ಕಟ್ಟಲು ಸಾಧ್ಯವಾಗದಂತೆ ಮಾಡಿತ್ತು. ಇನ್ನು ತಮ್ಮ ಆಂತರಿಕ ಕಲಹಗಳಲ್ಲಿ ಬ್ಯುಸಿಯಾಗಿದ್ದ ಪಾಕ್ ಕ್ರಿಕೆಟ್ ಮಂಡಳಿ ಡೊಮೆಸ್ಟಿಕ್ ಕ್ರಿಕೆಟ್ನ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸದೆ ಹೋಗಿದ್ದರಿಂದಾಗಿ ಪಾಕ್ಗೆ ಪ್ರತಿಭಾನ್ವಿತ ಯುವ ಆಟಗಾರರ ಕೊರತೆ ತಲೆದೂರುವಂತೆ ಮಾಡಿತ್ತು. ಇನ್ನು ಪಾಕ್ ತಂಡದಲ್ಲಿ ಮಿಸ್ಬಾ ಉಲ್ ಹಕ್ ಹಾಗೂ ಗ್ಯಾರಿ ಕಸ್ಟನ್ ರಂತಹ ಕೋಚ್ಗಳು ತಂಡದಲ್ಲಿ ಫಿಟ್ನೆಸ್ ರೆವಲ್ಯೂಷನ್ ತರಲು ಪ್ರಯತ್ನಿಸಿದರೂ ಕೂಡ ಅದು ಸಂಪೂರ್ಣವಾಗಿ ವಿಫಲ ಕಂಡಿತು. ಇನ್ನು ಪದೇ ಪದೇ ನಾಯಕತ್ವದ ಬದಲಾವಣೆಯು ಕೂಡ ಪಾಕ್ ತಂಡದ ಗೇಮ್ ಪ್ಲಾನ್ಗೆ ದೊಡ್ಡ ಒಡೆತ ನೀಡಿದ್ದವು. ಹೀಗೆ ಅನೇಕ ಕಾರಣಗಳಿಂದ ಪಾಕ್ ಪತನದ ಹಾದಿ ಹಿಡಿದಿದೆ. ಈ ಹಿಂದೆ ಜಿಂಬಾಬ್ವೆ, ಕೀನ್ಯಾ, ಐರ್ಲೆಂಡ್ ರಂತಹ ತಂಡಗಳ ವಿರುದ್ಧವಾದರೂ ಗೆದ್ದು ತಮ್ಮ ರೆಕಾರ್ಡ್ಗಳನ್ನ ಸರಿದೂಗಿಸಿಕೊಳ್ಳುತ್ತಿದ್ದ ಪಾಕಿಸ್ತಾನ ತಂಡಕ್ಕೆ ಈಗ ತಂಡಗಳು ಕೂಡ ಸೆಡ್ಡು ಹೊಡೆಯುವಂತಾಗಿದೆ. ಒಟ್ಟಿನಲ್ಲಿ ಪಾಕ್ ತಂಡ ಹಳ್ಳಿ ತಪ್ಪಿದ ರೈಲಿನಂತಾಗಿದೆ. ಮುಂದಾದರೂ ಪಾಕ್ ಲಯಕ್ಕೆ ಮರಳುತ್ತಾ ಅನ್ನೋದು ಕಾಲವೇ ಉತ್ತರಿಸಬೇಕಾಗಿದೆ. ಈ ಪಾಕಿಸ್ತಾನದ ಈ ಡೌನ್ ಫಾಲ್ ನ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.